ಎಂತ ಗೊತ್ತುಂಟಾ, ನಿಮಗೆ ಸಪೋಸ್ ನೀವು ಮಧ್ಯಾಹ್ನ ಮಾಡಿದ ರೈಸ್ ಅಂದರೆ ಅನ್ನ ಸ್ವಲ್ಪ ಉಳಿಯಿತು, ಆದರೆ ರಾತ್ರಿಗೆ ಅದು ಸಾಕಾಗೋದಿಲ್ಲ, ನೀವು ಇನ್ನೂ ಸ್ವಲ್ಪ ಅನ್ನ ಇಡಬೇಕು. ಆಗ ನೀವು ಏನು ಮಾಡ್ತೀರಿ, ಮಧ್ಯಾಹ್ನ ಮಾಡಿದ ಅನ್ನವನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಅದನ್ನು ಬಿಸಿ ಮಾಡ್ತೀರಿ, ಮತ್ತು ಹೊಸದಾಗಿ ರೈಸ್ ಹಾಕಿ ಅನ್ನ ಮಾಡ್ತೀರಿ ಅಲ್ವಾ. ಇದು ಡಬಲ್ ಕೆಲಸ, ಮತ್ತು ಎರಡೆರಡು ಪಾತ್ರೆ ತೊಳಿಬೇಕು. ಸೊ ಅದಕ್ಕೆ ಸಪೋಸ್ ಒಂದೇ ಕುಕ್ಕರ್ ಇದ್ದೆ ಅಂತ ಹೇಳಿದರೆ ನೀವು ಎರಡೆರಡು ಸರ್ತಿ ಅದನ್ನು ಬಿಸಿ ಮಾಡೋದು, ಇದನ್ನು ಬೇಯಿಸೋದು ಮಾಡಬೇಕಾಗ್ತದೆ. ಸೊ ನನಗೆ ನನ್ನಮ್ಮ ಹೇಳಿದ ಟ್ರಿಕ್ ಏನಂತ ಹೇಳಿದರೆ, ನಿಮ್ಮ ಹತ್ರ ಆಲ್ರೆಡಿ ಮಧ್ಯಾಹ್ನ ಮಾಡಿದ ರೈಸ್ ಉಳಿಯಿತು, ಆಗ ನೀವು ಅದೇ ಅನ್ನದ ಜೊತೆಗೆ ಹೊಸದಾಗಿ ಅಕ್ಕಿ ಹಾಕಿ ನೀವು ಅದರಲ್ಲೇ ಅನ್ನ ಬೇಯಿಸ್ಬೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ. ಈಗ ನೋಡಿ, ನನ್ನ ಹತ್ರ ಇಷ್ಟು ರೈಸ್ ಉಳಿದಿದೆ. ಸೊ ನಾನೀಗ ಏನು ಮಾಡ್ತೇನೆ ಅಂತ ಹೇಳಿದರೆ, ಹೊಸದಾಗಿ ನನಗೆ ಎಷ್ಟು ಬೇಕು ಅಷ್ಟು ರೈಸನ್ನು ಒಂದು ಬೇರೆ ಪಾತ್ರೆಯಲ್ಲಿ ತಗೊಂಡು ತೊಳೆದಿಟ್ಟಿದ್ದೇನೆ, ಅದನ್ನು ನಾನೀಗ ಈ ಕುಕ್ಕರಿಗೆ ಹಾಕ್ತೇನೆ. ನೋಡಿ, ಈ ಕುಕ್ಕರಲ್ಲಿ ಒಂದು ಸೈಡಲ್ಲಿ ಅನ್ನ ಉಂಟು, ಇನ್ನೊಂದು ಸೈಡಲ್ಲಿ ನಾನು ರೈಸ್ ಹೊಸದಾಗಿ ಹಾಕಿದ್ದೇನೆ. ಈಗ ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತೇನೆ. ಯೂಶ್ವಲಿ ನೀವು ನಿಮ್ಮ ರೈಸಿಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ತಗೊಳ್ತೀರೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ. ನಿಮಗೊಂದು ಡೌಟ್ ಇರ್ಬೋದು, ಆಲ್ರೆಡಿ ಬೆಂದ ಅನ್ನ ಮತ್ತೊಂದು ಸತಿ ಬೇಯಿಸಿದರೆ ಇನ್ನೂ ಜಾಸ್ತಿ ಪಿಚಿ ಪಿಚಿ ಆಗೋದಿಲ್ವ ಅಂಥೇಳಿ. ಖಂಡಿತದ ಹಾಗೆ ಆಗೋದಿಲ್ಲ. ನಾನಿದು ಬೆಂದ ಮೇಲೆ ನಿಮಗೆ ತೋರಿಸ್ತೇನೆ. ನೋಡಿ, ಈಗ ಅನ್ನ ಬೆಂದಿದೆ, ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಈಗ ನಿಮಗೆ ಯಾವುದು ಹಳೆ ಅನ್ನ ಯಾವುದು ಹೊಸ ಅನ್ನ ಅಂತ ಡಿಫರೆನ್ಸೇ ಗೊತ್ತಾಗೋದಿಲ್ಲ. ನಾನು ಈ ಕಡೆಯಲ್ಲಿ ಹಳತ್ತು ಅನ್ನ ಇಟ್ಟಿದ್ದದು, ನೋಡಿ ಅದು ಹೇಗಿದೆ. ಸೊ ಇದು ಒಂದು ಉಪಯುಕ್ತವಾದ ಟ್ರಿಕ್ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ.